ನಮಗೆ ಗೊತ್ತಿಲ್ದಂತೆ ನಮ್ಮ ಮೆದುಳು ನಮ್ಮನ್ನ ಹೆಂಗ್ ಕಂಟ್ರೋಲ್ ಮಾಡ್ತೈತಿ ಅನ್ನೋದು ಗೊತ್ತೇನೋ. ಈ ಕೋಪ, ಆ ನಿರ್ಧಾರಗಳು, ನಾವು ಮಾಡೋ ಜಗಳ ಎಲ್ಲವೂ ನಮ್ಮ ಸ್ವಂತದ್ದೋ ಅಥವಾ ಮೆದುಳಿನ ಕೆಮಿಕಲ್ ಡ್ರಾಮಾನೋ? ನಮಸ್ಕಾರ, ನನ್ನ ಹೆಸರು ಪ್ರೀತಮ್, ಮತ್ತೆ ನನ್ನ ಜೊತೆಗಿದ್ದಾರೆ ಪ್ರಿಯಾ. ನಮಸ್ಕಾರ. ಇದು ಬರೀ ಒಂದು ಮೇಲ್ನೋಟದ ಚರ್ಚೆ ಅಲ್ಲ. ಮನುಷ್ಯರು ದಿನನಿತ್ಯ ಮಾಡೋ ಕೆಲಸಗಳ ಹಿಂದೆ ಅಥವಾ ತಗೊಳ್ಳೋ ನಿರ್ಧಾರಗಳ ಹಿಂದೆ ಇರೋ ನ್ಯೂರೋಸೈನ್ಸ್ ಮತ್ತು ಎವಲ್ಯೂಷನ್ನ ಅಸಲಿ ಕಾರಣಗಳ ಬಗ್ಗೆ ಮಾಡ್ತಿರೋ ಒಂದು ಆಳವಾದ ವಿಶ್ಲೇಷಣೆ. ಹೌದು, ನಾವೆಲ್ಲರೂ ನಮ್ಮ ಲೈಫ್ನ ನಾವೇ ಕಂಟ್ರೋಲ್ ಮಾಡ್ತಿದ್ದೀವಿ ಅಂತ ಅನ್ಕೊಂಡಿರ್ತೀವಿ. ಕರೆಕ್ಟ್. ಆದ್ರೆ ಇವತ್ತು ಸೈಕೋಫ್ಯಾಕ್ಟ್ ಹಬ್ನ ಡೇಟಾವನ್ನು ಇಟ್ಕೊಂಡು ಮನುಷ್ಯನ ಸ್ಫುತ್ತ ಮನಸ್ಸಿನ ಆಟಗಳನ್ನ ಡಿಕೋಡ್ ಮಾಡಕ್ ಹೊರಟಾಗ ನಾವು ಎಷ್ಟು ಭ್ರಮೆಯಲ್ಲಿದ್ದೀವಿ ಅಂತ ಗೊತ್ತಾಗ್ತೈತಿ. ಖಂಡಿತ. ಫಸ್ಟ್, ನಮ್ಮದೇ ಪಾಸ್ಟ್ ಬಗ್ಗೆ, ಅಂದ್ರೆ ಹಿಂದಿನ ದಿನಗಳ ಬಗ್ಗೆ ನಾವು ಹೆಂಗ್ ಯೋಚನೆ ಮಾಡ್ತೀವಿ ಅನ್ನೋದನ್ನೇ ತಗೊಳ್ಳೋಣ. ವಯಸ್ಸಾದವರು ಯಾವಾಗ್ಲೂ ತಮ್ಮ 20ರ ಹರೆಯದ ದಿನಗಳನ್ನೇ ಬಹಳ ಗ್ಲೋರಿಫೈ ಮಾಡ್ತಾರಲ್ಲ. ಓಹೋ, ಹೌದು, ನಮ್ಮ ಕಾಲದಾಗೆ ಹಂಗಿತ್ತು ಅಂತಾರೆ. ಆ ವಯಸ್ಸಿನ ಮಜಾನೇ ಬೇಡ ಅಂತ. ನಮ್ಮ ಲೈಫ್ನಲ್ಲಿ 60-70 ವರ್ಷಗಳಿದ್ರೂ ಮೆದುಳು ಯಾಕೆ ಆ 10 ವರ್ಷಗಳಿಗೆ ಮಾತ್ರ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೈತಿ? ಇದನ್ನ ಸೈಕಾಲಜಿಯಲ್ಲಿ ರಿಮಿನಿಸೆನ್ಸ್ ಬಂಪ್ ಅಂತ ಕರೀತಾರೆ. ರಿಮಿನಿಸೆನ್ಸ್ ಬಂಪ್, ಓಕೆ. ಇದು ಸುಮ್ನೆ ನಾಸ್ಟಾಲ್ಜಿ ಅಲ್ಲ, ಇದರ ಹಿಂದೆ ಒಂದು ಬಲವಾದ ನ್ಯೂರೋಲಾಜಿಕಲ್ ಕಾರಣ ಇದೆ. ಹದಿಹರೆಯ ಮತ್ತು ಆ 20ರ ದಶಕದ ಆರಂಭದಲ್ಲಿ ಮನುಷ್ಯರು ತಮ್ಮ ಜೀವನದ ಅತಿ ಹೆಚ್ಚು ಮೊದಲ ಅನುಭವಗಳನ್ನು ಎದುರಿಸ್ತಾರೆ. ಅಂದ್ರೆ ಫಸ್ಟ್ ಟೈಮ್ ಆಗೋ ಎಕ್ಸ್ಪೀರಿಯನ್ಸ್. ಹೌದು, ಮೊದಲ ಪ್ರೀತಿ, ಮೊದಲ ಕೆಲಸ, ಸ್ವತಂತ್ರವಾಗಿ ತಗೊಳ್ಳೋ ಮೊದಲ ನಿರ್ಧಾರಗಳು, ಡಿಗ್ರಿ ಮುಗಿಸೋದು, ಇವೆಲ್ಲ ಮೆದುಳಿನಲ್ಲಿ ಅತಿ ಹೆಚ್ಚಿನ ಎಮೋಷನಲ್ ಇಂಟೆನ್ಸಿಟಿಯನ್ನು ಸೃಷ್ಟಿಸ್ತವೆ. ಮೆದುಳಿನ ಅಮಿಗ್ಡಾಲಾ ಅನ್ನೋ ಭಾಗ ಈ ತೀವ್ರವಾದ ಭಾವನೆಗಳನ್ನ ನಮ್ಮ ಐಡೆಂಟಿಟಿ ಜೊತೆ ಬೆಸೆದು ಬಿಡ್ತದೆ. ಅಂದ್ರೆ ಮೆದುಳಿಗೆ ಆ ಮೆಮೊರೀಸ್ ಬರೀ ಘಟನೆಗಳಲ್ಲ, ಅವು ನಾನ್ ಯಾರು ಅನ್ನೋದನ್ನ ಡಿಫೈನ್ ಮಾಡೋ ಫೌಂಡೇಶನ್ ಅಂತ ಆಯ್ತಾ? ಎಕ್ಸಾಕ್ಟ್ಲಿ. ಆದ್ರೆ ಜೀವನ ಪೂರ್ತಿ ನಾವು ಬದಲಾಗ್ತಾನೆ ಇರ್ತೀವಲ್ಲ, ಮತ್ತೆ ಯಾಕೆ ಆ ಹಳೆ ಐಡೆಂಟಿಟಿಗೆ ಮೆದುಳು ಹಂಗೆ ಅಂಟಿಕೊಳ್ತೈತಿ? ಯಾಕಂದ್ರೆ ಒಮ್ಮೆ ನಮ್ಮ ಸೆಲ್ಫ್ ಐಡೆಂಟಿಟಿ ರೂಪುಗೊಂಡ ಮೇಲೆ ಮೆದುಳು ತನ್ನ ಶಕ್ತಿಯನ್ನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತೈತಿ. ಓಹೋ, ಎನರ್ಜಿ ಕನ್ಸರ್ವೇಷನ್. ಹೌದು, ಹೊಸ ಐಡೆಂಟಿಟಿಯನ್ನ ಕಟ್ಟಿಕೊಳ್ಳೋದು ಕಷ್ಟದ ಕೆಲಸ. ಹಾಗಾಗಿ ಆ 20ರ ಹರಿಯದಲ್ಲಿ ರೂಪುಗೊಂಡ ನಂಬಿಕೆಗಳು, ಕೇಳಿದ ಹಾಡುಗಳು, ಮೆಚ್ಚಿದ ವಸ್ತುಗಳನ್ನೇ ಮೆದುಳು ಒಂದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಆಗಿ ಸೇವ್ ಮಾಡಿಟ್ಕೊಳ್ತದೆ. ಬಹಳ ಇಂಟ್ರೆಸ್ಟಿಂಗ್. ಅಂದ್ರೆ ಆ ವಯಸ್ಸಿನ ನೆನಪುಗಳು ನಾವು ನಮ್ಮನ್ನ ಹಿಂಗೆ ನೋಡ್ಕೊಳ್ತೀವಿ ಅನ್ನೋದ್ರ ಬ್ಲೂ ಪ್ರಿಂಟ್ ಆಗಿರ್ತವೆ. ಹೌದು. ಓಕೆ, ಮೆದುಳು ನಮ್ಮ ಈಗೋ ಮತ್ತು ಐಡೆಂಟಿಟಿನ ಪ್ರೊಟೆಕ್ಟ್ ಮಾಡೋಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತೈತಿ ಅಂದಾಗ ನಾವು ದಿನನಿತ್ಯ ಮಾಡೋ ತಪ್ಪುಗಳನ್ನ ಹೆಂಗೆ ಕವರ್ ಮಾಡ್ಕೊಂತೀವಿ ಅನ್ನೋದು ಕ್ಲಿಯರ್ ಆಗ್ತೈತಿ. ಖಂಡಿತ. ಈಗ ನೋಡಿ, ಟ್ರಾಫಿಕ್ನಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಬೇರೆಯವರು ನಮ್ಮನ್ನ ಓವರ್ಟೇಕ್ ಮಾಡಿದ್ರೆ ಅವನಿಗೆ ಸಿವಿಕ್ ಸೆನ್ಸ್ ಇಲ್ಲ, ದಡ್ಡ ಅಂತ ಬೈತೀವಿ. ಹೌದು, ಎಲ್ರೂ ಮಾಡೋದೇ ಅದು. ಅದೇ ನಾವು ಸಿಗ್ನಲ್ ಜಂಪ್ ಮಾಡಿದ್ರೆ ಬಹಳ ಅರ್ಜೆಂಟ್ ಇತ್ತು, ಆಫೀಸ್ಗೆ ಲೇಟ್ ಆಗ್ತಿತ್ತು ಅಂತ ನಮಗೆ ನಾವೇ ಕತೆ ಕಟ್ಕೊಂತೀವಿ. ಇದು ಕೇವಲ ನಮ್ಮ ಡಬಲ್ ಸ್ಟ್ಯಾಂಡರ್ಡ್ಸ್ ಅಲ್ವಾ? ಇದು ಹೆಂಗೆ ಸೈಕಾಲಜಿ ಆಗ್ತೈತಿ? ಮೇಲ್ನೋಟಕ್ಕೆ ಇದು ಡಬಲ್ ಸ್ಟ್ಯಾಂಡರ್ಡ್ಸ್ ತರ ಕಂಡ್ರು ಸೈಕಾಲಜಿ ಪ್ರಕಾರ ಇದು ಫಂಡಮೆಂಟಲ್ ಆಟ್ರಿಬ್ಯೂಷನ್ ಎರರ್. ಓಕೆ, ಫಂಡಮೆಂಟಲ್ ಆಟ್ರಿಬ್ಯೂಷನ್ ಎರರ್. ಮನುಷ್ಯನ ಮೆದುಳು ಬೇರೆಯವರ ವರ್ತನೆಗಳನ್ನು ವಿಶ್ಲೇಷಿಸುವಾಗ ಅವರ ಕ್ಯಾರೆಕ್ಟರ್ ಮೇಲೆ ಜವಾಬ್ದಾರಿ ಹಾಕ್ತದೆ, ಏಕೆಂದ್ರೆ ಅದು ಅತ್ಯಂತ ಸುಲಭ. ಆ ವ್ಯಕ್ತಿಯ ಹಿಂದಿರುವ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಮೆದುಳಿಗೆ ಹೆಚ್ಚಿನ ಶಕ್ತಿ ಮತ್ತು ಡೇಟಾ ಬೇಕು. ರೈಟ್. ಆದ್ರೆ ನಮ್ಮ ಸ್ವಂತ ತಪ್ಪುಗಳ ವಿಚಾರ ಬಂದಾಗ ನಮಗೆ ನಮ್ಮ ಪರಿಸ್ಥಿತಿಯ ಸಂಪೂರ್ಣ ಅರಿವಿರುತ್ತದೆ. ಹಾಗಾಗಿ ಪರಿಸ್ಥಿತಿಯ ಮೇಲೆ ಗೂಬೆ ಕೂರಿಸುವುದು ಮೆದುಳಿಗೆ ಅತ್ಯಂತ ಸಹಜವಾದ ಮತ್ತು ಎನರ್ಜಿ ಉಳಿಸುವ ಪ್ರಕ್ರಿಯೆ. ಇದು ಒಂಥರ ಕನ್ವೀನಿಯಂಟ್ ಎಕ್ಸ್ಕ್ಯೂಸ್ ಇದ್ದಂಗೆ. ನಮ್ಮ ಮೆದುಳು ನಮ್ಮನ್ನ ವಿಲನ್ ಆಗೋಕೆ ಬಿಡೋದೇ ಇಲ್ಲ. ನಿಖರವಾಗಿ ಇದು ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಒಂದು ಕಾಗ್ನಿಟಿವ್ ಡಿಫೆನ್ಸ್ ಮೆಕ್ಯಾನಿಸಮ್. ಮನುಷ್ಯರು ತಮ್ಮನ್ನು ತಾವು ಒಳ್ಳೆಯವರು, ನ್ಯಾಯಯುತವಾದವರು ಅಂತ ನಂಬಲು ಬಯಸುತ್ತಾರೆ. ಆ ನಂಬಿಕೆ ಒಡೆದು ಹೋದರೆ ಆಂತರಿಕ ಸಂಘರ್ಷ, ಅಂದರೆ ಕಾಗ್ನಿಟಿವ್ ಡಿಸಾನನ್ಸ್ ಶುರುವಾಗುತ್ತದೆ. ಓಹೋ, ಅದನ್ನ ತಪ್ಪಿಸಲು ಮೆದುಳು ಈ ಭ್ರಮೆಯನ್ನು ಸೃಷ್ಟಿಸುತ್ತದೆ. ಈ ಭ್ರಮೆಯ ಎಕ್ಸ್ಟ್ರೀಮ್ ಲೆವೆಲ್ ಅಂದ್ರೆ ಏನೂ ಗೊತ್ತಿಲ್ಲದವರೇ ತಾವೇ ಮಹಾಜ್ಞಾನಿಗಳು ಅಂತ ಬಿಲ್ಡಪ್ ಕೊಡೋದು. ಹೌದೌದು. ಈ ಫ್ಯಾಮಿಲಿ ಫಂಕ್ಷನ್ಗಳಾಗೆ ನೋಡ್ತಿರ್ತೀವಿ, ಯಾವುದೋ ಗ್ಲೋಬಲ್ ಎಕನಾಮಿ ಬಗ್ಗೆನೋ ಸೈನ್ಸ್ ಬಗ್ಗೆನೋ ಒಂದು ಅಕ್ಷರ ಗೊತ್ತಿಲ್ಲದವರು ಅತಿ ಹೆಚ್ಚು ಕಾನ್ಫಿಡೆನ್ಸ್ನಿಂದ ಬಾಕಿಯವರೆಲ್ಲ ದಡ್ರು ಅಂತ ವಾದ ಮಾಡ್ತಿರ್ತಾರೆ. ಡನ್ನಿಂಗ್ ಕ್ರೂಗರ್ ಎಫೆಕ್ಟ್. ಡನ್ನಿಂಗ್ ಕ್ರೂಗರ್ ಎಫೆಕ್ಟ್ ಅಂತಾರೆ ಅನ್ನೋದು ಗೊತ್ತು. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ತನ್ನ ಹತ್ರ ವಿಷಯ ಇಲ್ಲ, ತಾನು ಮಾತಾಡ್ತಿರೋದು ತಪ್ಪು ಅಂತ ಅವರ ಮೆದುಳಿಗೆ ಯಾಕೆ ರಿಯಲೈಸ್ ಆಗಲ್ಲ? ಬಹಳ ಒಳ್ಳೆ ಪ್ರಶ್ನೆ. ಮೆದುಳಿಗೆ ರಿಯಲೈಸ್ ಆಗದಿರಲು ಕಾರಣ ಮೆಟಾಕಾಗ್ನಿಷನ್ ಕೊರತೆ. ಮೆಟಾಕಾಗ್ನಿಷನ್? ಹೌದು. ಮೆಟಾಕಾಗ್ನಿಷನ್ ಅಂದ್ರೆ ನಮ್ಮದೇ ಯೋಚನೆಗಳನ್ನು, ನಮ್ಮದೇ ಜ್ಞಾನವನ್ನು ವಿಮರ್ಶೆ ಮಾಡುವ ಸಾಮರ್ಥ್ಯ. ಓಕೆ.
ಮನುಷ್ಯನಿಗೆ ತಾನು ತಪ್ಪು ಮಾಡುತ್ತಿದ್ದೇನೆ ಎಂದು ಅರಿವಾಗಲೂ ಆ ವಿಷಯದ ಬಗ್ಗೆ ಕನಿಷ್ಠ ಜ್ಞಾನವಿರಬೇಕು ತಾನೇ. ಅಜ್ಞಾನಿಗಳಿಗೆ ಆ ಕನಿಷ್ಠ ಜ್ಞಾನವೂ ಇರುವುದಿಲ್ಲ. ಅಂದ್ರೆ ತಮ್ಮ ಅಜ್ಞಾನವನ್ನು ಗುರುತಿಸಲು ಬೇಕಾದಂತಹ ಸ್ಕಿಲ್ ಅಥವಾ ಟೂಲ್ ಕಿಕ್ ಕೂಡ ಅವರಲ್ಲಿ ಇರೋದಿಲ್ಲ. ಅಂದ್ರೆ ತಾನು ದಡ್ಡ ಅಂತ ತಿಳ್ಕೊಳ್ಳೋಕು ಒಂದು ಮಿನಿಮಮ್ ಬುದ್ಧಿ ಬೇಕು. ಹೌದು. ಆ ಬುದ್ಧಿ ಇಲ್ದೇ ಇದ್ದ ಕಾರಣಕ್ಕೆ ಮೆದುಳು ಡಿಫಾಲ್ಟ್ ಆಗಿ ನಾನೇ ಸರಿ ಅನ್ನೋ ಕಾನ್ಫಿಡೆನ್ಸ್ ಕೊಡ್ಬಿಡ್ತೈತಿ. ಹೌದು. ಆದ್ರೆ ನಿಜವಾಗಿಯೂ ಬುದ್ಧಿವಂತರಾದವರು ನನಗಿನ್ನೂ ಕಲಿಯೋದು ಬಾಳ ಇದೆ ಅಂತ ಡೌಟ್ನಲ್ಲೇ ಇರ್ತಾರೆ. ಹೌದಾ? ಖಂಡಿತ. ಜ್ಞಾನ ಹೆಚ್ಚಾದಷ್ಟು ಪ್ರಪಂಚ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅನ್ನೋದು ಅರ್ಥವಾಗುತ್ತೆ. ರೈಟ್. ಹಾಗಾಗಿ ಬುದ್ಧಿವಂತರು ಯಾವಾಗ್ಲೂ ಎಚ್ಚರಿಕೆಯಿಂದ ಮಾತನಾಡ್ತಾರೆ, ಏಕೆಂದ್ರೆ ಅವರಿಗೆ ತಮ್ಮ ಬ್ಲೈಂಡ್ ಸ್ಪಾಟ್ಸ್ಗೆ ಅರಿವಿರುತ್ತದೆ. ಇದು ನಿಜಕ್ಕೂ ಸ್ವಲ್ಪ ಭಯ ಹುಡ್ಸೋ ವಿಚಾರ. ನಮ್ಮ ಮೆದುಳು ನಮ್ಮನ್ನೇ ಹೀಗೆಲ್ಲ ಮ್ಯಾನಿಪುಲೇಟ್ ಮಾಡ್ತೈತಿ, ನಮ್ಮ ತಪ್ಪುಗಳನ್ನ ಜಸ್ಟಿಫೈ ಮಾಡ್ತೈತಿ, ಏನೂ ಗೊತ್ತಿಲ್ಲ ಅಂದ್ರೂ ನಾವೇ ಗ್ರೇಟ್ ಅಂತ ನಂಬಿಸ್ತೈತಿ ಅಂದಮೇಲೆ ಮನುಷ್ಯರು ಲೈಫ್ನಾಗ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋದು ಹೆಂಗೆ? ಹೌದು, ಕಷ್ಟನೇ. ಪ್ರಾಬ್ಲಮ್ ಸಾಲ್ವ್ ಮಾಡಕ್ ನಮ್ಮ ಮೆದುಳನ್ನ ನಂಬೋ ಹಂಗಿಲ್ವೇನೋ? ನಂಬಬಹುದು, ಆದ್ರೆ ಸ್ವಲ್ಪ ಟ್ರಿಕ್ ಮಾಡ್ಬೇಕು. ಹೆಂಗೆ? ಮನುಷ್ಯರಿಗೆ ತಮ್ಮ ಸ್ವಂತ ಸಮಸ್ಯೆಗಳನ್ನು ಬಿಡಿಸುವಾಗ ಎಮೋಷನ್ಸ್ ಅಡ್ಡಿ ಬರ್ತಾವೆ. ಆದರೆ ಬೇರೆಯವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಾಗ ನಾವು ಅತ್ಯಂತ ರ್ಯಾಷನಲ್ ಆಗಿ ಯೋಚಿಸುತ್ತೇವೆ. ಇದನ್ನೇ ಸೊಲೊಮನ್ಸ್ ಪ್ಯಾರಾಡಾಕ್ಸ್ ಎನ್ನುತ್ತಾರೆ. ನಮ್ಮದೇ ಸಮಸ್ಯೆ ಬಂದಾಗ ಮೆದುಳಿನ ಎಮೋಷನಲ್ ಸೆಂಟರ್ಸ್, ವಿಶೇಷವಾಗಿ ಅಮಿಗ್ದಾಲ, ಓವರ್ ಡ್ರೈವ್ನಲ್ಲಿ ಇರ್ತದೆ. ಭಯ, ಆತಂಕ, ಭವಿಷ್ಯದ ಬಗ್ಗೆ ಚಿಂತೆ ಇವೆಲ್ಲವೂ ಲಾಜಿಕ್ ಅನ್ನು ಪ್ರಾಸೆಸ್ ಮಾಡುವ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅನ್ನು ಬ್ಲಾಕ್ ಮಾಡುತ್ತವೆ. ಕರೆಕ್ಟ್. ದೋಸ್ತ್ರಿಗೆ ಲವ್ ಫೇಲ್ಯೂರ್ ಆದ್ರೆ ನಾವು ಫಿಲಾಸಫರ್ ತರ ದೊಡ್ಡ ದೊಡ್ಡ ಅಡ್ವೈಸ್ ಕೊಡ್ತೀವಿ. ಹೌದಲ್ರಿ? ಅದೇ ನಮ್ಗೊಂದು ಕಷ್ಟ ಬಂದ್ರೆ ಏನ್ ಮಾಡ್ಬೇಕು ಅಂತ ತೋಚದೆ ದೇವದಾಸ ಆಗ್ತೀವಿ. ಹಾಗಾದ್ರೆ ಈ ಪ್ರಾಬ್ಲಮ್ನಿಂದ ಆಚೆ ಬರೋಕೆ ಏನ್ ಮಾಡ್ಬೇಕು? ನಮ್ಮ ಮೆದುಳನ್ನ ಹೆಂಗೆ ಹ್ಯಾಕ್ ಮಾಡ್ಬೇಕು? ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವ್ ಅಂದ್ರೆ ಮೂರನೇ ವ್ಯಕ್ತಿಯ ದೃಷ್ಟಿಕೋನವನ್ನ ಬಳಸಬೇಕು. ಓಕೆ. ನಮ್ಮ ಸಮಸ್ಯೆಯನ್ನ ಇದು ನನ್ನ ಸ್ನೇಹಿತನಿಗೆ ಆಗಿದ್ರೆ ನಾನು ಏನ್ ಸಲಹೆ ಕೊಡ್ತಿದ್ದೆ ಅಂತ ಯೋಚಿಸಬೇಕು. ಆಗ ಮೆದುಳು ಎಮೋಷನಲ್ ಡಿಸ್ಟೆನ್ಸ್ ಅನ್ನು ಸೃಷ್ಟಿಸುತ್ತದೆ. ಅಮಿಗ್ಡಾಲಾದ ಪ್ರಭಾವ ಕಡಿಮೆಯಾಗಿ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆಗುತ್ತದೆ. ಆಗ ನಮಗೆ ಅತ್ಯಂತ ಕ್ಲಿಯರ್ ಆದ ಲಾಜಿಕಲ್ ಪರಿಹಾರ ಸಿಗುತ್ತದೆ. ಇದೊಂದು ಅದ್ಭುತವಾದ ನ್ಯೂರೋಲಾಜಿಕಲ್ ಹ್ಯಾಕ್. ಇದು ಎಮೋಷನಲ್ ಡಿಸ್ಟೆನ್ಸ್ ತರೋದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಭಾಷೆಯ ವಿಚಾರವೂ ಬರ್ತೈತಿ. ಹೌದು. ಫಾರಿನ್ ಲ್ಯಾಂಗ್ವೇಜ್ ಅಂದ್ರೆ ನಮಗೆ ಅಷ್ಟಾಗಿ ಬರದೇ ಇರೋ ಬೇರೆ ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಮನುಷ್ಯರು ಹೆಚ್ಚು ರ್ಯಾಷನಲ್ ಆಗಿ ಯೋಚಿಸ್ತಾರಂತೆ. ಕರೆಕ್ಟ್. ಹಂಗಾದ್ರೆ ನಮ್ಮ ಕಷ್ಟದ ನಿರ್ಧಾರಗಳನ್ನ ಇಂಗ್ಲಿಷ್ನಾಗೋ ಅಥವಾ ಬೇರೆ ಭಾಷೆಯಾಗೂ ಯೋಚನೆ ಮಾಡಿದ್ರೆ ನಾವು ಸಡನ್ ಆಗಿ ಸ್ಮಾರ್ಟ್ ಆಗ್ತೀವಾ? ಅದ್ ಹೆಂಗ್ ಸಾಧ್ಯ? ಸ್ಮಾರ್ಟ್ ಆಗ್ತೇವೆ ಅಂತಲ್ಲ, ಆದ್ರೆ ಹೆಚ್ಚು ಲಾಜಿಕಲ್ ಆಗ್ತೇವೆ. ಓಕೆ. ಮಾತೃಭಾಷೆ ಎನ್ನುವುದು ಬಾಲ್ಯದಿಂದಲೂ ನಮ್ಮ ಭಾವನೆಗಳೊಂದಿಗೆ, ನಮ್ಮ ಸಂಸ್ಕೃತಿಯೊಂದಿಗೆ ಹಾಸು ಹೋಗಾಗಿರುತ್ತದೆ. ಮಾತೃಭಾಷೆಯಲ್ಲಿ ಒಂದು ಕೆಟ್ಟ ಪದ ಬಳಸಿದ್ರೆ ಆಗುವ ಎಮೋಷನಲ್ ಇಂಪ್ಯಾಕ್ಟ್ ಬೇರೆ ಭಾಷೆಯಲ್ಲಿ ಅದೇ ಪದ ಬಳಸಿದ್ರೆ ಆಗುದಿಲ್ಲ. ಹೌದು. ನಾವೀಗ ನಮ್ಮ ಭಾಷೆಯಾಗೆ ಜಗಳ ಆಡಿದ್ರೆ ಅದು ಪೂರ್ತಿ ಎಮೋಷನಲ್ ಆಗಿರ್ತೈತಿ. ಖಂಡಿತ. ಅದೇ ಬೇರೆ ಭಾಷೆಯಾಗೆ ಜಗಳ ಆಡೋಕ್ ಹೋದ್ರೆ ವರ್ಡ್ಸ್ ಹುಡುಕಿ ಗ್ರಾಮರ್ ಯೋಚನೆ ಮಾಡಿ ಆ ಕೋಪದ ಇಂಟೆನ್ಸಿಟಿನೇ ಕಮ್ಮಿ ಆಗ್ತೈತಿ. ನಿಖರವಾಗಿ. ಬೇರೆ ಭಾಷೆಯಲ್ಲಿ ಯೋಚಿಸುವಾಗ ನಮ್ಮ ಮೆದುಳು ಹೆಚ್ಚು ಶ್ರಮ ಹಾಕಬೇಕಾಗ್ತದೆ. ಈ ಶ್ರಮ ನಮ್ಮ ಸಹಜ ಅಂತಃಪ್ರಜ್ಞೆ ಅಂದ್ರೆ ಇನ್ನೇಟ್ ಇಂಟ್ಯೂಷನ್ಸ್ ಅನ್ನು ಬ್ಲಾಕ್ ಮಾಡ್ತದೆ. ಓಹೋ. ಇದು ಒಂದು ರೀತಿಯ ಸ್ಪೀಡ್ ಬ್ರೇಕರ್ ಇದ್ದ ಹಾಗೆ. ಎಮೋಷನ್ಸ್ ವೇಗವಾಗಿ ಓಡದಂತೆ ತಡೆದು ಮೆದುಳಿನ ಇನ್ಹಿಬಿಷನ್ ಸೆಂಟರ್ ಅನ್ನು ಆಕ್ಟಿವ್ ಮಾಡ್ತದೆ. ಹಾಗಾಗಿ ದೊಡ್ಡ ಫೈನಾನ್ಷಿಯಲ್ ನಿರ್ಧಾರಗಳನ್ನಾಗ್ಲಿ, ಬಿಸ್ನೆಸ್ ಡಿಸಿಷನ್ಸ್ಗಳನ್ನಾಗ್ಲಿ ಬೇರೊಂದು ಭಾಷೆಯಲ್ಲಿ ಬರೆದು ಅಥವಾ ಯೋಚಿಸಿ ನೋಡಿದ್ರೆ ನಮಗೆ ಹೆಚ್ಚು ರ್ಯಾಷನಲ್ ಆದ ಉತ್ತರ ಸಿಗ್ತದೆ. ಮನುಷ್ಯನ ಮೆದುಳಿನ ಮೆಕ್ಯಾನಿಸಮ್ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅನ್ನೋದು ಇಂಥ ವಿಚಾರಗಳನ್ನು ನೋಡಿದಾಗ ಅರ್ಥ ಆಗ್ತೈತಿ. ಹೌದು. ಈ ಎಲ್ಲ ಡೀಪ್ ಇನ್ಸೈಟ್ಸ್ ನಮಗೆ ಸಿಕ್ಕಿರೋದು ಸೈಕೋ ಫ್ಯಾಕ್ಟ್ ಹಬ್ನಿಂದ. ನಮ್ಮ ಸುಪ್ತ ಮನಸ್ಸಿನ ಇಂಥ ನೂರಾರು ರಹಸ್ಯಗಳನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವು ಸೈಕೋ ಫ್ಯಾಕ್ಟ್ ಹಬ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಲೇಬೇಕು. ಖಂಡಿತ. ಭಾಷೆ ಮತ್ತು ಲಾಜಿಕ್ ಬಳಸಿ ನಾವು ಎಮೋಷನ್ಸ್ಗಳನ್ನ ಕಂಟ್ರೋಲ್ ಮಾಡಬಹುದು ಅಂತ ಈಗ ನೋಡ್ದೆವು. ಆದ್ರೆ ಕೆಲವು ಇಮೋಷನ್ಗಳನ್ನು ಮೆದುಳು ಅಷ್ಟು ಸುಲಭವಾಗಿ ಕಂಟ್ರೋಲ್ ಮಾಡಲು ಬಿಡೋದಿಲ್ಲ. ಮೆದುಳಿನ ಗುಪ್ತ ಪ್ರತಿಕ್ರಿಯೆಗಳು ಬಹಳ ಸ್ಟ್ರಾಂಗ್ ಆಗಿರ್ತವೆ. ಲೈಕ್ ಉದಾಹರಣೆಗೆ ರಿಜೆಕ್ಷನ್ ಅಥವಾ ತಿರಸ್ಕಾರದಿಂದಾಗುವ ನೋವು. ಓಹೋ ಹೌದು. ಯಾರಾದರೂ ನಮ್ಮನ್ನ ರಿಜೆಕ್ಟ್ ಮಾಡಿದ್ರೆ ಅದು ಕೆಲಸದಲ್ಲಿರ್ಬೋದು ಅಥವಾ ರಿಲೇಶನ್ಶಿಪ್ನಲ್ಲಿ ಇರ್ಬೋದು, ಅದು ಒಂಥರ ಹೊಟ್ಟೆಗೆ ಗುದ್ದಿದಷ್ಟು ಫಿಸಿಕಲ್ ನೋವು ಕೊಡ್ತೈತಿ. ನಿಜ. ಎಷ್ಟೋ ಸಲ ಅದು ಕೇವಲ ಮಾನಸಿಕ ನೋವು ಅನ್ಸಿದ್ರು ಫಿಸಿಕಲಿ ಸುಸ್ತಾಗಿ ಎದೆ ಭಾರ ಆದಂಗಾಗ್ತೈತಿ. ಮೆದುಳಿಗೆ ರಿಜೆಕ್ಷನ್ ಅನ್ನೋದು ಬರೀ ಒಂದು ಇನ್ಫಾರ್ಮೇಶನ್ ತಾನೆ,
ಮತ್ ಯಾಕೆ ಫಿಸಿಕಲ್ ರಿಯಾಕ್ಷನ್ ಆಗ್ತೈತಿ? ಆ ಯಾಕೆಂದ್ರೆ ಮನುಷ್ಯನ ಮೆದುಳಿಗೆ ದೈಹಿಕ ನೋವು ಮತ್ತು ಭಾವನಾತ್ಮಕ ನೋವಿನ ನಡುವೆ ವ್ಯತ್ಯಾಸವೇ ಗೊತ್ತಿಲ್ಲ. ಏನ್ ಹೇಳ್ತಿದ್ದೀರಿ? ಹೌದು, ಎಫ್ಎಂಆರ್ಐ ಸ್ಕ್ಯಾನ್ಗಳಲ್ಲಿ ನೋಡಿದಾಗ ನಮ್ಗೆ ದೈಹಿಕವಾಗಿ ಪೆಟ್ಟಾದಾಗ ಮೆದುಳಿನ ಯಾವ ಭಾಗ ಅಂದ್ರೆ ಆಂಟೀರಿಯರ್ ಸಿಂಗ್ಯುಲೇಟ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆಗುತ್ತೋ, ಯಾರಾದ್ರೂ ನಮ್ಮನ್ನು ರಿಜೆಕ್ಟ್ ಮಾಡಿದಾಗ್ಲೂ ಅದೇ ಭಾಗ ಆಕ್ಟಿವೇಟ್ ಆಗ್ತದೆ. ಓ ಮೈ ಗಾಡ್. ವಿಕಾಸವಾದದ ಅಂದ್ರೆ ಎವಲ್ಯೂಷನರಿ ಪರ್ಸ್ಪೆಕ್ಟಿವ್ನಿಂದ ನೋಡಿದ್ರೆ ಇದು ಅರ್ಥವಾಗ್ತದೆ. ವೆಲ್ಯೂಷನ್ ಅಂದ್ರೆ ಪ್ರಾಚೀನ ಕಾಲದಾಗೆ ಕಾಡಿನಾಗಿದ್ದಾಗ ಮನುಷ್ಯ ಗುಂಪಿನಲ್ಲಿ ಇರ್ಬೇಕಿತ್ತು. ಕರೆಕ್ಟ್. ಗುಂಪಿನಿಂದ ಯಾರಾದರೂ ನಮ್ಮನ್ನ ರಿಜೆಕ್ಟ್ ಮಾಡಿ ಹೊರಗೆ ಹಾಕಿದ್ರೆ ಕಾಡು ಮೃಗಗಳಿಗೆ ಬಲಿಯಾಗಿ ಸಾಯೋದು ಗ್ಯಾರಂಟಿ ಇತ್ತು. ಆ ಸರ್ವೈವಲ್ ಭಯನೇ ಇದ. ಎಕ್ಸಾಕ್ಟ್ಲಿ. ಗುಂಪಿನಿಂದ ಹೊರಹಾಕಲ್ಪಡುವುದು ಅಕ್ಷರಶಃ ಸಾವಿಗೆ ಸಮಾನವಾಗಿತ್ತು. ಹಾಗಾಗಿ ರಿಜೆಕ್ಷನ್ ಅನ್ನು ಮೆದುಳು ಒಂದು ಲೈಫ್ ಥ್ರೆಟ್ ತರ ಟ್ರೀಟ್ ಮಾಡ್ತದೆ. ಈ ರಿಜೆಕ್ಷನ್ ಎನ್ನುವುದು ನಮ್ಮ ಉಳಿವಿಗೆ ಸಂಚಕಾರ ತರುವ ಅಪಾಯ ಎಂದು ಮೆದುಳು ಅಲಾರಂ ಬಾರಿಸ್ತದೆ. ಆ ಅಲಾರಂ ನಮಗೆ ದೈಹಿಕ ನೋವಿನ ರೂಪದಲ್ಲಿ ಫೀಲ್ ಆಗ್ತದೆ. ಹಂಗಾದ್ರೆ ಫಿಸಿಕಲ್ ನೋವಿಗೆ ತಗೊಳ್ಳೋ ಪ್ಯಾರಾಸಿಟಮಾಲ್ ಮಾತ್ರ ತಗೊಂಡೆ ಈ ರಿಜೆಕ್ಷನ್ ನೋವು ಕಮ್ಮಿ ಆಗ್ತೈತೇನೋ? ಆಶ್ಚರ್ಯ ಎನಿಸಿದ್ರೂ ಕೆಲವು ಅಧ್ಯಯನಗಳ ಪ್ರಕಾರ ಪೇನ್ ಕಿಲ್ಲರ್ಸ್ ತಿಂದಾಗ ಭಾವನಾತ್ಮಕ ನೋವು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆಯಾದ ನಿದರ್ಶನಗಳಿವೆ. ವಾವ್! ಏಕೆಂದರೆ ನರಮಂಡಲದಲ್ಲಿ ಎರಡೂ ನೋವುಗಳು ಹಾದು ಹೋಗುವ ದಾರಿ ಒಂದೇ. ಇದು ಬಾಳ ಆಳವಾದ ಸಂಪರ್ಕ. ಸಾವಿರಾರು ವರ್ಷಗಳ ಹಿಂದಿನ ಸರ್ವೈವಲ್ ಇನ್ಸ್ಟಿಂಕ್ಟ್ ಇವತ್ತಿಗೂ ನಮ್ಮನ್ನ ಕಾಡ್ತೈತಿ. ಹೌದು, ಸರಿ. ಮೆದುಳು ಈ ಥರ ಓವರ್ ರಿಯಾಕ್ಟ್ ಮಾಡೋದನ್ನ ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ಡ್ ಆದಾಗ ಏನಾಗ್ತೈತಿ ಅಂತ ನೋಡೋಣ. ಓಕೆ. ಕ್ಲಾಸ್ನಾಗೆ ಅಥವಾ ಆಫೀಸ್ ಮೀಟಿಂಗ್ನಾಗೆ ಸುಮ್ಮನೆ ಹಗಲ್ಗನಸ್ ಕಾಣೋದು ಅಂದ್ರೆ ಡೇ ಡ್ರೀಮಿಂಗ್ ಮಾಡೋದು ಕೆಟ್ಟದ್ದಲ್ಲ. ಅದು ಬುದ್ಧಿವಂತಿಕೆ ಮತ್ತು ಕ್ರಿಯೇಟಿವಿಟಿಯ ಲಕ್ಷಣ ಅಂತ ಕೆಲವು ಸ್ಟಡೀಸ್ ಹೇಳ್ತವೆ. ನಿಜ. ಆದರೆ ನನಗೊಂದು ಡೌಟು. ಯಾರೋ ಒಬ್ಬ ಕೆಲ್ಸದ ಮೇಲೆ ಫೋಕಸ್ ಮಾಡೋಕೆ ಆಗದೆ ಗೋಡೆ ನೋಡ್ತಾ ಸುಮ್ಮನೆ ಕೂತಿದ್ರೆ ಅವನು ಸೀಕ್ರೆಟ್ ಜೀನಿಯಸ್ ಅಂತ ಅರ್ಥನಾ? ಖಂಡಿತ ಇಲ್ಲ. ಅದೇ ಇದು ದಡ್ಡತನಕ್ಕೆ ಅಥವಾ ಅಟೆನ್ಷನ್ ಇಲ್ಲದೆ ಇರೋದಕ್ಕೆ ಕೊಡೋ ಒಂದು ಕನ್ವೀನಿಯಂಟ್ ಎಕ್ಸ್ಕ್ಯೂಸ್ ಅನ್ಸಲ್ವಾ? ಸೈನ್ಸ್ ಇದನ್ನ ಹೆಂಗ್ ಡಿಫರೆನ್ಶಿಯೇಟ್ ಮಾಡ್ತೈತೆ? ಬಹಳ ವ್ಯಾಲಿಡ್ ಪಾಯಿಂಟ್. ಅಟೆನ್ಷನ್ ಡೆಫಿಸಿಟ್ ಅಂದ್ರೆ ಏಕಾಗ್ರತೆಯ ಕೊರತೆಗೂ ಎಫಿಷಿಯೆಂಟ್ ಮೆದುಳಿನ ಹಗಲುಗನಸಿಗೂ ದೊಡ್ಡ ವ್ಯತ್ಯಾಸ ಇದೆ. ಯಾರು ಹೆಚ್ಚು ಹಗಲುಗನಸು ಕಾಣುತ್ತಾರೋ ಅವರ ಐಕ್ಯೂ ಲೆವೆಲ್ ಹೆಚ್ಚಾಗಿರುತ್ತದೆ ಎನ್ನುವುದರ ಹಿಂದಿನ ಲಾಜಿಕ್ ಅವರ ಮೆದುಳಿನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್. ಓಕೆ. ಬುದ್ಧಿವಂತರ ಮೆದುಳು ಬಾಳ ಎಫಿಷಿಯೆಂಟ್ ಆಗಿರ್ತದೆ. ಅಂದ್ರೆ ಒಂದು ಸಾಧಾರಣ ಕೆಲಸವನ್ನು ಮಾಡಲು ಅವರಿಗೆ ಮೆದುಳಿನ ಪೂರ್ತಿ ಕೆಪಾಸಿಟಿಯ ಅವಶ್ಯಕತೆ ಇರುವುದಿಲ್ಲ. ಅಂದ್ರೆ ಕೆಲ್ಸನ ಫಾಸ್ಟಾಗಿ ಮುಗಿಸಿ ಉಳಿದಿರೋ ಎನರ್ಜಿನ ಮೆದುಳು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೈತಿ ಅಂತನಾ? ಹೌದು. ಆ ಉಳಿದ ಎನರ್ಜಿ ಹೊಸ ಐಡಿಯಾಗಳನ್ನು ಹುಡುಕಲು, ಬೇರೆ ಬೇರೆ ವಿಷಯಗಳನ್ನು ಕನೆಕ್ಟ್ ಮಾಡಲು ಶುರು ಮಾಡುತ್ತದೆ. ಅದೇ ಮೈಂಡ್ ವಾಂಡರಿಂಗ್. ರೈಟ್. ಅವರ ವಿಶೇಷತೆ ಏನಂದ್ರೆ ಅವರು ಆ ಮೀಟಿಂಗ್ನಿಂದ ಸಂಪೂರ್ಣವಾಗಿ ಹೊರಗುಳಿದಂತೆ ಕಂಡ್ರೂ ಬೇಕಾದಾಗ ತಕ್ಷಣ ಮತ್ತೆ ಫೋಕಸ್ಗೆ ಬಂದು ಯಾವುದೇ ಡೀಟೇಲ್ಸ್ ಮಿಸ್ ಮಾಡ್ಕೊಳ್ದೆ ಮುಂದುವರಿಯಬಲ್ಲರು. ಆದ್ರೆ ಏಕಾಗ್ರತೆ ಕೊರತೆ ಇರುವವರಿಗೆ ಈ ರೀತಿ ತಕ್ಷಣ ಫೋಕಸ್ಗೆ ಮರಳುವುದು ಕಷ್ಟ. ಓಕೆ. ಮೆದುಳಿನ ಕೆಪಾಸಿಟಿ ಉಳಿದಾಗ ಅದು ಹಗಲ್ಗನಸು ಕಾಣ್ತೈತಿ ಅನ್ನೋದು ಕ್ಲಿಯರ್ ಆಯ್ತು. ಆದ್ರೆ ಇವತ್ತಿನ ದಿನಗಳಲ್ಲಿ ನಮ್ಮ ಮೆದುಳು ಹಗಲ್ಗನಸು ಕಾಣೋಕೆ ಚಾನ್ಸೇ ಇಲ್ದಂಗೆ ನಮ್ಮ ಕೈಯಲ್ಲಿರೋ ಸ್ಮಾರ್ಟ್ಫೋನ್ ಕಂಟ್ರೋಲ್ ತಗೊಂತೈತಿ. ಹೌದೌದು. ಸೋಷಿಯಲ್ ಮೀಡಿಯಾದಲ್ಲಿ ಗಂಟೆಗಟ್ಟಲೆ ಸ್ಕ್ರಾಲ್ಗಾಡ್ತೀವಲ್ಲ, ಇದರ ಹಿಂದೆ ಇರೋದು ಡೋಪಮೈನ್ ರಿವಾರ್ಡ್ ಲೂಪ್ ಅಂತ ಓದಿದ್ದೆ. ಕರೆಕ್ಟ್. ಡೋಪಮೈನ್ ಅಂದ್ರೆ ನಮಗೆ ಖುಷಿ ಕೊಡೋ ಹಾರ್ಮೋನ್. ಅದಕ್ಕೆ ನಾವು ಸ್ಕ್ರಾಲ್ ಮಾಡ್ತೀವಿ ಅಂತ ಜನರ ನಂಬಿಕೆ. ಇದು ನಿಜನಾ? ಅದು ಬಹಳ ದೊಡ್ಡ ತಪ್ಪು ಕಲ್ಪನೆ. ಓಕೆ. ಡೋಪಮೈನ್ ಕೇವಲ ಪ್ಲೆಷರ್ ಅಥವಾ ಖುಷಿ ಕೊಡುವುದಿಲ್ಲ. ಅದರ ಮುಖ್ಯ ಕೆಲಸ ಸೀಕಿಂಗ್ ಬಿಹೇವಿಯರ್, ಅಂದ್ರೆ ಮನುಷ್ಯನನ್ನು ಹುಡುಕುವಂತೆ ಮಾಡುವುದು. ಅಂದ್ರೆ ಕ್ಯೂರಿಯಾಸಿಟಿ. ಹೌದು. ವಿಕಾಸವಾದದ ಪ್ರಕಾರ ಆಹಾರ ಅಥವಾ ಹೊಸ ಮಾಹಿತಿಯನ್ನು ಹುಡುಕೋದು ಮನುಷ್ಯನ ಉಳಿವಿಗಾಗಿ ಅತ್ಯಗತ್ಯವಾಗಿತ್ತು. ನಮ್ಮ ಸುತ್ತಮುತ್ತ ಏನಾಗ್ತಿದೆ ಎಂದು ತಿಳಿದುಕೊಳ್ಳುವ ಕುತೂಹಲವೇ ಡೋಪಮೈನ್. ಅಂದ್ರೆ ಸೋಷಿಯಲ್ ಮೀಡಿಯಾ ಆಪ್ಗಳು ನಮ್ಮನ್ನ ಖುಷಿ ಪಡಿಸೋಕೆ ಡಿಸೈನ್ ಆಗಿಲ್ಲ. ಇಲ್ಲವೇ ಇಲ್ಲ. ಬದಲಾಗಿ ನಮ್ಮನ್ನ ಮುಂದೇನು ಅಂತ ಕ್ಯೂರಿಯಸ್ ಆಗಿಡೋಕೆ ಡಿಸೈನ್ ಆಗ್ಯಾವ. ಅದಕ್ಕೆ ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಿಜ. ನಮ್ಗೆ ಬೇಕಾದ ಇನ್ಫಾರ್ಮೇಶನ್ ಸಿಕ್ಕರೂ ಮೆದುಳಿಗೆ ಇನ್ನೂ ಬೇಕು ಅಂತ ಅನ್ಸ್ತಾನೆ ಇರ್ತೈತಿ. ಇದು ಕಂಪ್ಲೀಟ್ ಆಗಿ ಒಂದು ಕಸಿನೋ ಸ್ಲಾಟ್ ಮಷೀನ್ ತರನೇ ವರ್ಕ್ ಆಗ್ತೈತಿ. ಸಂಪೂರ್ಣವಾಗಿ. ಇದು ನಿರಂತರವಾದ ಮಾಹಿತಿಯ ಹಸಿವು. ಡೋಪಮೈನ್ ಲೂಪ್ ಆಕ್ಟಿವೇಟ್ ಆದಾಗ ಮೆದುಳಿಗೆ ತೃಪ್ತಿ ಅನ್ನೋದೇ ಇರಲ್ಲ. ಆ ಕುತೂಹಲದ ನಿರೀಕ್ಷೆಯೇ ಡೋಪಮೈನ್ ಅನ್ನು ರಿಲೀಸ್ ಮಾಡುತ್ತಿರುತ್ತದೆ. ಏನಾದರೂ ಹೊರಗಿನಿಂದ ಬಲವಾದ ಡಿಸ್ಟರ್ಬೆನ್ಸ್ ಬರೋವರೆಗೂ ಮನುಷ್ಯರು ಆ ಸ್ಕ್ರೋಲಿಂಗ್ ಲೂಪ್ನಿಂದ ಆಚೆ ಬರೋದು ಬಹಳ ಕಷ್ಟ.
ನಮ್ಮ ಒಳಗಿನ ಮೆದುಳಿನ ಆಟಗಳು ಹೀಗೆ ನಮ್ಮನ್ನ ಕಂಟ್ರೋಲ್ ಮಾಡ್ತಿದ್ರೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚ, ಸಮಾಜ, ನಮ್ಮ ಪರಿಸರ ಹೆಂಗ್ ನಮ್ಮೇಲೆ ಪರಿಣಾಮ ಬೀರ್ತೈತಿ ಅನ್ನೋದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ. ಖಂಡಿತ. ನಾವ್ ಅಂದ್ಕೊಳ್ತೀವಿ ಈ ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನಮ್ಮೇಲೆ ಪರಿಣಾಮ ಬೀರಲ್ಲ, ಅದು ಬರೀ ಬೇರೆಯವರನ್ನ ಮೂರ್ಖರನ್ನಾಗಿ ಮಾಡ್ತವೆ ಅಂತ. ಇದು ನಿಜಾನಾ? ಇದನ್ನೇ ಸೈಕಾಲಜಿಯಲ್ಲಿ ಥರ್ಡ್ ಪರ್ಸನ್ ಎಫೆಕ್ಟ್ ಎನ್ನುತ್ತಾರೆ. ಓಕೆ. ನಮಗೆ ಅಡ್ವರ್ಟೈಸ್ಮೆಂಟ್ಗಳ ಉದ್ದೇಶ ಗೊತ್ತಿರ್ತದೆ, ಅಂದ್ರೆ ಅವರು ಏನನ್ನು ಮಾರಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಅರಿವಿರುತ್ತದೆ. ಹೌದು. ಹಾಗಾಗಿ ನಮ್ಮ ಲಾಜಿಕಲ್ ಮೆದುಳು ನಾನಿದಕ್ಕೆ ಬಲಿಯಾಗಲ್ಲ ಎಂದು ನಂಬುತ್ತದೆ. ಹಾ. ಆದ್ರೆ ವಾಸ್ತವದಲ್ಲಿ ಮಾಸ್ ಮೀಡಿಯಾದ ಮೆಸೇಜ್ಗಳು ನಮ್ಮ ಲಾಜಿಕ್ ಅನ್ನು ಬೈಪಾಸ್ ಮಾಡಿ ನೇರವಾಗಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಂದ್ರೆ ಸುಪ್ತ ಮನಸ್ಸಿನ ಮೇಲೆ ದಾಳಿ ಮಾಡ್ತವೆ, ಅರೆ ಲಾಯಿಸಿರ್ತವೆ. ಸೊ ನಾವು ಯೋಚನೆ ಮಾಡೋದಕ್ಕಿಂತ ಮುಂಚೆನೆ ನಮ್ಮ ಎನ್ವಿರಾನ್ಮೆಂಟ್ ನಮ್ಮ ಡಿಸಿಷನ್ಸ್ಗಳನ್ನ ಹ್ಯಾಕ್ ಮಾಡಿರ್ತೈತಿ. ನಾವು ಕಂಟ್ರೋಲ್ನಲ್ಲಿದ್ದೀವಿ ಅನ್ನೋದೇ ಒಂದು ಭ್ರಮೆ. ಹೌದು. ಈ ಪರಿಸರದ ಪ್ರಭಾವ ಬರೀ ವಸ್ತುಗಳನ್ನ ಕೊಳ್ಳೋದ್ರ ಮೇಲೆ ಮಾತ್ರ ಅಲ್ಲ, ನಾವು ಸಾಕೋ ಪ್ರಾಣಿಗಳ ಮೇಲೂ ಪರಿಣಾಮ ಬೀರ್ತೈತೆ ಎಂಬುದು ಈ ಸ್ಟಡಿಯಲ್ಲಿದೆ. ಕರೆಕ್ಟ್. ಡಾಗ್ ಬ್ರೀಡ್ಸ್ ಬಗ್ಗೆ. ಕೋಪಿಷ್ಟ ಮತ್ತು ಒರಟು ಸ್ವಭಾವದ ಜನರು ಹೆಚ್ಚಾಗಿ ಅಗ್ರೆಸಿವ್ ಆಗಿರುವ ನಾಯಿಗಳನ್ನ, ಅಂದ್ರೆ ರ್ಯಾಟ್ ವೀಲರ್, ಪಿಟ್ ಬುಲ್ ಉಂಟ ಬ್ರೀಡ್ಗಳನ್ನ ಸಾಕ್ತಾರಂತೆ. ಮನುಷ್ಯರು ತಮ್ಮ ಈಗೋನ ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ತಮ್ಮದೇ ಸ್ವಭಾವದ ಪ್ರಾಣಿಗಳನ್ನ ಚೂಸ್ ಮಾಡ್ತಾರ? ಅದು ಕೇವಲ ಈಗೋ ಅಲ್ಲ. ಇದರ ಹಿಂದಿರುವ ಆಳವಾದ ಕಾರಣ ಕ್ರಾನಿಕ್ ಸ್ಟ್ರೆಸ್ ಮತ್ತು ಇನ್ಸೆಕ್ಯೂರಿಟಿ. ಓಹೋ. ಕೋಪಿಷ್ಠರಾಗಿರುವವರು ಹೆಚ್ಚಾಗಿ ಒಂಟಿತನ ಅನುಭವಿಸ್ತಿರಬಹುದು ಅಥವಾ ಹೆಚ್ಚು ಅಪರಾಧಗಳಿರುವ ಪರಿಸರದಲ್ಲಿ ಜೀವಿಸುತ್ತಿರಬಹುದು. ಅವರ ನರ್ವಸ್ ಸಿಸ್ಟಮ್ ಯಾವಾಗ್ಲೂ ಥ್ರೆಟ್ ಡಿಟೆಕ್ಷನ್ ಮೋಡ್ನಲ್ಲಿ, ಅಂದ್ರೆ ಅಪಾಯವನ್ನು ಗ್ರಹಿಸುವ ಸ್ಥಿತಿಯಲ್ಲಿಯೇ ಇರುತ್ತದೆ. ಅಂದ್ರೆ ಆ ಮನುಷ್ಯನಿಗೆ ಒಳಗಡೆಯಿಂದ ಭಯ ಇರ್ತೈತಿ. ಆ ಭಯಾನ ಮುಚ್ಚಿಡೋಕೆ ಅಥವಾ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕೆ ಅಗ್ರೆಸಿವ್ ಆದ ಗಾರ್ಡ್ ಡಾಗ್ಗಳನ್ನ ಆಯ್ಕೆ ಮಾಡ್ಕೊಂತಾನೆ ಅಂತ ಅರ್ಥನಾ? ಹೌದು. ಆ ನಾಯಿಯ ಆಯ್ಕೆ ಕೇವಲ ಪ್ರಾಣಿ ಪ್ರೇಮ ಅಲ್ಲ, ಅದು ಅವನ ಭಯೋದ ಎಕ್ಸ್ಟೆನ್ಷನ್. ನಿಖರವಾಗಿ. ಮನುಷ್ಯರ ಸುತ್ತಲಿನ ಪರಿಸರ ಮತ್ತು ಅದರಿಂದ ಹುಟ್ಟುವ ಸ್ಟ್ರೆಸ್ ಅವರು ತಮ್ಮ ಮನೆಗೆ ಯಾವ ಜೀವಿಗಳನ್ನು ತರುತ್ತಾರೆ, ಯಾವ ರೀತಿಯ ಭದ್ರತೆಯನ್ನು ಹುಡುಕುತ್ತಾರೆ ಎಂಬುದನ್ನು ನಿರ್ಧರಿಸುತ್ತದೆ. ಇದು ಸ್ವಲ್ಪ ಡಾರ್ಕ್ ಆಯ್ತು. ನಮ್ಮ ಮೆದುಳು ನಮ್ಮನ್ನೇ ಮೋಸ ಮಾಡ್ತೈತಿ, ನಮ್ಮ ಈಗೋನ ಸೇವ್ ಮಾಡೋಕೆ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ತೈತಿ, ನಮ್ಮ ಎನ್ವೈರ್ಮೆಂಟ್ ನಮ್ಮನ್ನ ಹೆದರಿಸ್ತೈತಿ. ಇಷ್ಟೆಲ್ಲ ಸ್ಟ್ರೆಸ್ ಮತ್ತು ಬಯಾಸ್ಗಳ ಮಧ್ಯೆ ಮನುಷ್ಯರು ಸ್ವಲ್ಪ ನೆಮ್ಮದಿಯಿಂದ ಆರೋಗ್ಯವಾಗಿ ಬದುಕೋಕೆ ಏನಾದ್ರೂ ದಾರಿ ಇದೆಯಾ? ಈ ವಾಲಂಟಿಯರಿಂಗ್ ಅಥವಾ ಸಮಾಜ ಸೇವೆ ಮಾಡೋದ್ರಿಂದ ಆಯುಸ್ಸು ಹೆಚ್ಚಾಗ್ತೈತಿ, ಸ್ಟ್ರೆಸ್ ಕಮ್ಮಿ ಆಗ್ತೈತಿ ಅಂದಾರಲ್ಲ, ಇದರ ಹಿಂದಿನ ಸೈನ್ಸ್ ಏನು? ಇದು ಅತ್ಯಂತ ಪಾಸಿಟಿವ್ ಆದ ಸೈಕಾಲಜಿಕಲ್ ಫ್ಯಾಕ್ಟ್. ಮನುಷ್ಯರು ವಿಕಾಸವಾದದ ದೃಷ್ಟಿಯಿಂದ ಸೋಷಿಯಲ್ ಆನಿಮಲ್ಸ್. ಓಕೆ. ನಾವು ಗುಂಪಿನಲ್ಲಿದ್ದಾಗ ಮಾತ್ರ ಸುರಕ್ಷಿತ ಎಂಬುದು ನಮ್ಮ ಡಿಎನ್ಎಯಲ್ಲಿದೆ. ಬೇರೆಯವರಿಗೆ ಸಹಾಯ ಮಾಡುವುದರಿಂದ ನಮ್ಮ ಮೆದುಳಿನಲ್ಲಿ ಆಕ್ಸಿಟೋಸಿನ್ ಮತ್ತು ಎಂಡೋರ್ಫಿನ್ಗಳು ಬಿಡುಗಡೆಯಾಗುತ್ತವೆ. ಓಹೋ, ಫೀಲ್ ಗುಡ್ ಹಾರ್ಮೋನ್ಸ್. ಹೌದು. ಇದು ನಮ್ಮಲ್ಲಿರುವ ಒಂಟಿತನವನ್ನು ದೂರ ಮಾಡುತ್ತದೆ ಮತ್ತು ಮುಖ್ಯವಾಗಿ ನಮ್ಮ ಕಾರ್ಟಿಸಾಲ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ ಅನ್ನು ಗಣನೀಯವಾಗಿ ಕಡಿಮೆ ಮಾಡ್ತದೆ. ಯಾರು ನಿಯಮಿತವಾಗಿ ಬೇರೆಯವರಿಗೆ ಸಹಾಯ ಮಾಡ್ತಾರೋ ಅವರ ಆಯಸ್ಸು ಹೆಚ್ಚಾಗ್ತದೆ ಎಂದು ಅಧ್ಯಯನಗಳು ದೃಢಪಡಿಸಿವೆ. ಅಂದ್ರೆ ನಮ್ಮ ಮೆದುಳಿನ ಈ ಸ್ವಾರ್ಥದ ಆಟಗಳನ್ನ ಬ್ರೇಕ್ ಮಾಡಬೇಕು ಅಂದ್ರೆ ನಾವೇ ಖುದ್ದಾಗಿ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸಬೇಕು. ಖಂಡಿತ. ನಾವು ಬೇರೆಯವರಿಗೆ ಸಹಾಯ ಮಾಡೋದು ಮೇಲ್ನೋಟಕ್ಕೆ ತ್ಯಾಗದ ತರಹ ಕಂಡ್ರು ಸೈಂಟಿಫಿಕ್ ಆಗಿ ಅದು ನಮ್ಗೆ ನಾವೇ ಮಾಡ್ಕೊಳ್ಳೋ ಸಹಾಯ. ಸರಿಯಾಗಿ ಹೇಳಿದ್ರಿ. ಈ ಎಲ್ಲಾ 11 ಫ್ಯಾಕ್ಟ್ಗಳನ್ನು ಒಟ್ಟಾರೆಯಾಗಿ ನೋಡಿದರೆ ಮನುಷ್ಯನ ವರ್ತನೆಗಳು, ನಿರ್ಧಾರಗಳು ಮತ್ತು ನೆನಪುಗಳ ಮೇಲೆ ನಮ್ಮ ಮೆದುಳಿನ ರಚನೆ ಮತ್ತು ವಿಕಾಸವಾದ ಹೇಗೆ ಕಂಟ್ರೋಲ್ ಸಾಧಿಸಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಸೈಕಾಲಜಿಯ ಈ ನಿಗೂಢ ಜಗತ್ತನ್ನು ಅರಿಯಲು ಇದೊಂದು ಅತ್ಯುತ್ತಮ ದಾರಿ. ನಿಜ. ನಮ್ಮ ಹಳೆಯ ನೆನಪುಗಳನ್ನು ಮೆದುಳು ಹೇಗೆ ನಮ್ಮ ಐಡೆಂಟಿಟಿ ಜೊತೆ ಲಾಕ್ ಮಾಡ್ತೈತಿ, ಭಾಷೆ ಬದಲಾದಾಗ ನಮ್ಮ ಲಾಜಿಕ್ ಹೆಂಗೆ ಬದಲಾಗ್ತೈತಿ, ಸೋಷಿಯಲ್ ಮೀಡಿಯಾ ನಮ್ಮನ್ನು ಹೆಂಗೆ ಕಟ್ಟಿ ಹಾಕ್ತೈತಿ ಅನ್ನೋ ಪ್ರತಿಯೊಂದು ವಿಷಯವೂ ನಮ್ಮ ಕಣ್ಣು ತೆರೆಸುವಂತಿದೆ. ಹೌದು. ಮತ್ತೆ ಇಲ್ಲಿ ನಾವು ಆಳವಾಗಿ ಯೋಚನೆ ಮಾಡಬೇಕಾದ ಒಂದು ಪ್ರಮುಖವಾದ ವಿಷಯ ಇದೆ. ಏನು ಗೊತ್ತಾ? ನಮ್ಮ ಪ್ರತಿಯೊಂದು ನಿರ್ಧಾರ, ನಮ್ಮ ಕೋಪ, ನಮ್ಮ ನೆನಪು, ನಾವು ನಾಯಿಗಳನ್ನು ಆಯ್ಕೆ ಮಾಡುವ ರೀತಿ ಎಲ್ಲವೂ ಮೆದುಳಿನ ಕೇವಲ ಒಂದು ಕೆಮಿಕಲ್ ರಿಯಾಕ್ಷನ್, ವಿಕಾಸವಾದದ ಉಳಿಕೆ ಮತ್ತು ಸಬ್ ಕಾನ್ಷಿಯಸ್ ಬಯಾಸ್ ಆಗಿದ್ದರೆ ನಿಜವಾಗಿಯೂ ನಮ್ಮ ಕಂಟ್ರೋಲ್ನಲ್ಲಿರುವುದೇನು? ವಾವ್. ನಾವು ಸ್ವತಂತ್ರವಾಗಿ ಯೋಚಿಸುತ್ತಿದ್ದೇವೆಯೋ ಅಥವಾ ನಮ್ಮ ಮೆದುಳಿನ ಪ್ರೋಗ್ರಾಮಿಂಗ್ಗೆ ತಕ್ಕಂತೆ ಬೊಂಬೆಗಳ ಹಾಗೆ ಆಡುತ್ತಿದ್ದೇವೆಯೋ? ಇದೊಂದು ಬಹಳ ದೊಡ್ಡ ಮತ್ತು ಹೆದರಿಕೆ ಹುಟ್ಟಿಸೋ ಪ್ರಶ್ನೆ. ಇದು ನಮ್ಮೆಲ್ಲರ ತಲೆಗೆ ಹುಳ ಬಿಡೋದು ಗ್ಯಾರಂಟಿ.
ಈ ಆಳವಾದ ವಿಶ್ಲೇಷಣೆ ಮೆದುಳಿಗೆ ಸಖತ್ ಕೆಲಸ ಕೊಟ್ಟಿದ್ರೆ ಇದೆಲ್ಲದರ ಹಿಂದಿನ ಸೋರ್ಸ್ ಆಗಿರುವ ಸೈಕೋಫ್ಯಾಕ್ಟ್ ಹಬ್ಬಿಗೆ ಕೂಡಲೇ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಖಂಡಿತ. ನಮ್ಮನ್ನ ಕಂಟ್ರೋಲ್ ಮಾಡ್ತಿರೋ ಈ ಮೆದುಳಿನ ಆಟಗಳನ್ನ, ಸುಪ್ತ ಮನಸ್ಸಿನ ರಹಸ್ಯಗಳನ್ನ ಡಿಕೋಡ್ ಮಾಡಕ್ಕೆ ಇದಕ್ಕಿಂತ ಒಳ್ಳೆ ದಾರಿ ಇನ್ನೊಂದಿಲ್ಲ. ಮತ್ತೊಂದು ರೋಚಕ ವಿಶ್ಲೇಷಣೆಯೊಂದಿಗೆ ಭೇಟಿಯಾಗೋಣ. ಯೋಚನೆ ಮಾಡ್ತಾ ಇರಿ, ನಮ್ಮ ನಿರ್ಧಾರಗಳು ನಿಜಕ್ಕೂ ನಮ್ಮವೇನಾ ಅಂತ. ನಮಗೆ